ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೇರೆ ಜಾತಿಯವನ್ನ ಮದುವೆ ಆಗಿದ್ಲು ನಮ್ಮ ಕಾರಣಕ್ಕಾಗಿ, ಬೇರೆ ಜಾತಿಯ ಯುವಕನನ್ನ ವರಿಸಿದ್ಲು ಎನ್ನುವ ಕಾರಣಕ್ಕಾಗಿ ತುಂಬು ಬಸುರಿಯನ್ನ, ಗರ್ಭಿಣಿಯನ್ನ ಸ್ವಲ್ಪವೂ ಕನಿಕರವಿಲ್ಲದೆ, ಸ್ವಲ್ಪವೂ ಆಕೆ ಮಗಳು ಅನ್ನೋದನ್ನು ಮರೆತು ಕೊಲೆ ಮಾಡಿದ್ದಾನೆ. ಜನ್ಮ ಕೊಟ್ಟ ತಂದೆ ಗರ್ಭಿಣಿ ಮಗಳ ಹತ್ಯೆ ಮಾಡಿದ್ದಾನೆ. ಆಕೆಯ ದೇಹ ಈಗ ಪಂಚಭೂತಗಳಲ್ಲಿ ಲೀನವಾಗಿದೆ. ಮಾನ್ಯ ಪಾಟೀಲ್ ಪತಿ ವಿವೇಕಾನಂದರಿಂದ ಚಿತೆಗೆ ಬೆಂಕಿ ಹಚ್ಚಲಾಗಿದೆ ಅಥವಾ ಬೆಂಕಿಯ ಸ್ಪರ್ಶ ನೀಡಲಾಗಿದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಇನಾಮ್ ವೀರಾಪುರದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ವಿವೇಕಾನಂದ ಕುಟುಂಬಸ್ಥರು, ದಲಿತ ಸಂಘಟನೆಗಳು ಭಾಗಿಯಾಗಿದ್ದಾವೆ. ಮಗಳ ಅಂತಿಮ ದರ್ಶನಕ್ಕೆ ಮಾನ್ಯ ಕುಟುಂಬಸ್ಥರು ಬಂದಿಲ್ಲ. ಕೇವಲ ಜಾತಿಯ ಕಾರಣಕ್ಕಾಗಿ ಮಾನ್ಯ ಪಾಟೀಲ್ ತಂದೆ ಮಗಳ ರುಂಡವನ್ನೇ ಕತ್ತರಿಸಿದ್ದಾನೆ. ನಿಜಕ್ಕೂ ಕೂಡ ಅಮಾನುಷ, ಅಮಾನವೀಯ. ಆಕೆಯ ಅಂತ್ಯ ಸಂಸ್ಕಾರದ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಅವರ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದಾರೆ, ಅವರ ಸಂಬಂಧಿಕರು ಕೂಡ ಭಾಗವಹಿಸಿದ್ದಾರೆ. ದಲಿತ ಸಂಘಟನೆಗಳ ಮುಖಂಡರು ಕೂಡ ಸಾಥ್ ನೀಡಿದ್ದಾರೆ. ಆದರೆ ಮಾನ್ಯ ಕುಟುಂಬ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಮಾನ್ಯ ಕುಟುಂಬ ಇವರ ಜೊತೆ ನಿಂತಿಲ್ಲ. ಯಾಕೆಂತ ಹೇಳಿದ್ರೆ ಆಕೆಯ ಮೇಲೆ ಅವರ ಕೋಪ ಇತ್ತು. ಕೋಪ ಎಂಥ ಕೋಪ ಅಂದರೆ ಮಗಳನ್ನೇ ಕತ್ತರಿಸುವಂಥ ಕೋಪ ಇತ್ತು. ಕೊನೆಗೂ ಕೂಡ ಅದನ್ನು ಸಾಧ್ಯ ಮಾಡಿ ಆ ಕಟುಕ ತಂದೆ ತನ್ನ ನೀಚತನವನ್ನು ತೋರಿಸಿದ್ದಾನೆ. ಆಕೆ ಅಂತ್ಯ ಸಂಸ್ಕಾರ ನೆರವೇರಿದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ದಲಿತ ಸಂಘಟನೆಗಳು ಇಂಥ ಘಟನೆಯನ್ನು ಖಂಡಿಸಿದ್ದಾವೆ. ಮಾತ್ರವಲ್ಲ, ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ಇದಕ್ಕಿಂತ ಮಾನವೀಯ, ಇದಕ್ಕಿಂತ ಕ್ರೌರ್ಯ, ಇದಕ್ಕಿಂತ ರಾಕ್ಷಸಿತನ ಇನ್ನೊಂದು ಕಾಣಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹೆತ್ತ ಮಗಳನ್ನೇ ಜಾತಿಯ ಕಾರಣಕ್ಕಾಗಿ ಮಗಳನ್ನು ಕತ್ತರಿಸಿದ್ದಾನೆ ಅಂತ ಹೇಳಿದ್ರೆ ಅಂತ್ಯ ಸಂಸ್ಕಾರ ನೆರವೇರಿದೆ. ಆ ಕುಟುಂಬ, ಆ ಗ್ರಾಮದ ಕತೆ, ನೋವಿನ ಕತೆ ಯಾವ ರೀತಿ ಇದೆ ಅಂತ ವಿವರಿಸ್ಬೋದಾ? ದಶರಥ್, ಏನು ಹುಬ್ಬಳ್ಳಿಯ ಒಂದು ಅಣತಿ ದೂರದಲ್ಲಿರುವಂತಹ ಒಂದು ಇನಾಮ್ ವೀರಾಪುರ ಗ್ರಾಮ, ಒಂದು ಪುಟ್ಟ ಹಳ್ಳಿ, 100ಕ್ಕೂ ಹೆಚ್ಚು ಇಲ್ಲಿ ಅಂತಾರೆ ಮನೆಗಳಿವೆ. ಅಂತಹ ಒಂದು ಪುಟ್ಟ ಹಳ್ಳಿ, ಅದರಲ್ಲಿ ಅಂತಂದರೆ ಒಂದು ಅಂತರ್ಜಾತಿ ವಿವಾಹ ಇಲ್ಲಿ ಅಂತಾರೆ ನಡೆದೇ ಹೋಗಿತ್ತು. ಇವರಿಬ್ಬರು ಇಲ್ಲಿ ಅಂದರೆ ಮಾನ್ಯ ಮತ್ತು ವಿವೇಕಾನಂದ ಕಳೆದ 3 ವರ್ಷಗಳಿಂದ ಇಲ್ಲಿ ಅಂದರೆ ಪ್ರೀತಿಯಲ್ಲಿದ್ದರು. ಇವರ ಪ್ರೀತಿ ಇಲ್ಲಿ ಅಂತಾರೆ ಕಳೆದ ಮೇ ತಿಂಗಳಲ್ಲಿ ಅಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ದಾಂಪತ್ಯ ಜೀವನಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಇಲ್ಲಿಂದರೆ ಎರಡೂ ಕುಟುಂಬಸ್ಥರು ಈ ಒಂದು ಮದುವೆಗೆ ನಿರಾಕರಿಸಿದ್ರು. ಅಷ್ಟೇ ಸಹಿತ ಇಲ್ಲಿ ಅಂತಂದರೆ ಯಾವಾಗ ವಿವೇಕಾನಂದ ಕುಟುಂಬ ಇಲ್ಲಿ ಅಂದರೆ ನೀವು ದೊಡ್ಡ ಮನೆತನದವರು, ನೀವು ಮೇಲ್ಜಾತಿಯವರು, ನಿಮ್ಮ ಮಗಳು ಇಲ್ಲಿ ಅಂದರೆ ನಮ್ಮ ಮಗಳನ್ನ ಮದುವೆ ಆಗ್ಬೇಕಂದಿರ್ತಾಳೆ, ನಿಮ್ಮ ಮಗಳಿಗೆ ಬುದ್ಧಿ ಮಾತು ಹೇಳಿ ಅಂತ ಹೇಳ್ತಾರೆ. ಆದರೆ ಇದು ಯಾವುದಕ್ಕೂ ಸಹ ಇಲ್ಲಿ ಅಂದರೆ ತಲೆ ಕೆಡಿಸಿಕೊಳ್ಳದೆ ಇಬ್ಬರು ಮೇ 19ರಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಇಲ್ಲಿವರೆಗೂ ಅಂದರೆ 7 ತಿಂಗಳ ಗರ್ಭಿ ಅವರ ಮದುವೆಗೆ ಸಾಕ್ಷಿ ಆಗಿತ್ತು. ಅವರ ಹೊಟ್ಟೆಯಲ್ಲಿ ತೆಗೆದುಕೊಂಡದಲ್ಲದೆ ತಂದೆ ಮತ್ತು ಅವರ ಸೋದರ ಮಾವ, ಅದರ ಜೊತೆಗೆ ಅರುಣ್ ಅಂತೇಳಿ ಒಟ್ಟು 3 ವಿಚಾರಣೆ ಮಾಡುವಂತಹ ಕೆಲಸವನ್ನು
ಮಾಡ್ತಾರೆ. ಬೆಳಿಗ್ಗೆ ಇಲ್ಲಿ ಅಂತಂದರೆ ನಿನ್ನೆ 5:30 ಸುಮಾರಿಗೆ ನಡೆದಂತಹ ಘಟನೆ ಇಲ್ಲಿ ಅಂದರೆ ಚಿಕಿತ್ಸೆ ಫಲಕಾರಿಯಾಗಿದ್ರೆ ರಾತ್ರಿ 9:30 ಸುಮಾರಿಗೆ ಮಾನ್ಯಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅವಳ ಮೃತದೇಹವನ್ನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಇಲ್ಲಿ ಅಂದರೆ ಶಿಫ್ಟ್ ಮಾಡಲಾಗಿತ್ತು. ಕಿಮ್ಸ್ ವೈದ್ಯರು ಒಟ್ಟು 3 ವೈದ್ಯರ ತಂಡ ಬರೋಬ್ಬರಿ 1 ಗಂಟೆಗಳ ಕಾಲ ಇಲ್ಲಿ ಅಂದರೆ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆ ಆದ ಬಳಿಕ ದಲಿತ ಪರ ಸಂಘಟನೆಗಳು ಕಿಮ್ಸ್ ಏನು ಶವಾಗಾರದ ಮುಂದ್ಗಡೆ ಇಲ್ಲಿ ಅಂದರೆ ಘೋಷಣೆ ಕೂಗ್ತಾರೆ. ಮಾನ್ಯಳ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಬೇಡಿಕೆ ನೀಡ್ತಾರೆ. ನಂತರ ಇಲ್ಲಿ ಅಂದರೆ ಅವಳ ಶವವನ್ನು ನೇರವಾಗಿ ಅಂಬೇಡ್ಕರ್ ವೃತ್ತಕ್ಕೆ ತೆಗೆದುಕೊಂಡು ಬಂದು ಅಂಬೇಡ್ಕರ್ ವೃತ್ತದ ಬಳಿಯೇ ಇಲ್ಲಿ ಅಂತಂದರೆ ಆ ಶವವನ್ನಿಟ್ಟು ಪ್ರತಿಭಟನೆ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಆ ಒಂದು ಏನು ವೀರಾಪುರ ಗ್ರಾಮಕ್ಕೆ ಆ ಒಂದು ಶವವನ್ನು ತೆಗೆದುಕೊಂಡು ಹೋಗಿ ಆ ಮನೆಯ ಮುಂದುಗಡೆ ಇಲ್ಲಿ ಅಂದರೆ ಆ ಪೂಜೆ ಪುನಸ್ಕಾರ ಅಂತಿಮ ವಿಧಿ ವಿಧಾನಗಳನ್ನು ಕುಟುಂಬಸ್ಥರು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಅಂದರೆ ಇಡೀ ಊರೇ ಇಲ್ಲಿ ಅಂತಾರೆ ಮಾನ್ಯಳ ಸಾವಿಗೆ ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡುತ್ತೆ. ನಂತರ ಇಲ್ಲಿ ಅಂದರೆ ಮಾನ್ಯಳ ಏನು ಒಂದು ಅಂತಿಮ ಸಂಸ್ಕಾರವನ್ನು ಪಂಚಭೂತಗಳ ಮುಖಾಂತರ ಇಲ್ಲಿ ಅಂತಾರೆ ಅಗ್ನಿ ಸ್ಪರ್ಶ ಮಾಡುವ ಮುಖಾಂತರ ಇಲ್ಲಿ ಅಂತಾರೆ ಅಂತಿಮ ವಿಧಿವಿಧಾನಗಳನ್ನು ಮಾಡ್ತಾರೆ. ಅದೇ ಒಂದು ವೀರಾಪುರ ಏನು ಹೊರವಲಯದಲ್ಲಿರುವಂತಹ ಏನು ಇವರ ಜಮೀನೇನಿದೆ ವಿವೇಕಾನಂದ ದೊಡ್ಡಮನಿಯವರ ಜಮೀನಲ್ಲೇ ಈ ಒಂದು ಮಾನ್ಯಳ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಅವಳ ಈ ಮೃತದೇಹಕ್ಕೆ ಇಲ್ಲಿ ಅಂತಾರೆ ಪತಿ ಇಲ್ಲಿ ವಿವೇಕಾನಂದರೆ ಒಂದು ಅಗ್ನಿ ಸ್ಪರ್ಶ ಮಾಡ್ತಾರೆ. ಇವರ ಒಂದು ಅಂತಿಮ ಸಂಸ್ಕಾರಕ್ಕೆ ಕೇವಲ ಕುಟುಂಬಸ್ಥರು ಭಾಗಿಯಾಗಿರ್ತಾರೆ, ದಲಿತ ಪರ ಸಂಘಟನೆಗಳು ಭಾಗಿಯಾಗ್ತಾರೆ. ಅದರಲ್ಲಿ ಅಂತಂದರೆ ಪೊಲೀಸ್ ಭದ್ರತೆ ನಡುವೆ ಇಲ್ಲಿ ಆ ಒಂದು ಅಂತಿಮ ವಿಧಿವಿಧಾನಗಳಾಗ್ತವೆ. ಯಾರೊಬ್ಬರು ಗ್ರಾಮಸ್ಥರು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವುದಿಲ್ಲ. ಆದರೆ ಇಲ್ಲಿ ಮಾನ್ಯಳ ತಂದೆ ತಾಯಿ ಬರಬೇಕಾಗಿತ್ತು, ತಂದೆ ಈಗಾಗಲೇ ಜೈಲಿನಲ್ಲೇ, ತಾಯಿ ಬರಬೇಕಾಗಿತ್ತು ಮತ್ತು ಅವರ ಕುಟುಂಬಸ್ಥರು ಯಾರಾದರೂ ಬಂದು ಅಂತಿಮ ವಿಧಿವಿಧಾನಗಳಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಬೇಕಾಗಿತ್ತು. ಯಾರೊಬ್ಬರು ಸಹ ಇಲ್ಲಿ ಅಂದರೆ ಮಾನ್ಯಳ ಕುಟುಂಬಸ್ಥರು ಮಾನ್ಯಳ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಲಿಲ್ಲ. ಆದರೆ ಇಡೀ ಊರೇ ಇವತ್ತು ಬೆಚ್ಚಿ ಬೀಳುವಂತಹ ಘಟನೆ ಈಗಾಗಲೇ ಒಂದು ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ಯಾಕಂದರೆ ಈ ಹಿಂದುಗಡೆ ಸಹಿತ ಪೊಲೀಸರು ಈ ಒಂದು ಪ್ರಕರಣ ಯಾವಾಗ ಇಲ್ಲಿ ಅಂದರೆ ಇವರಿಬ್ಬರು ಮನೆ ಬಿಟ್ಟು ಹೋಗ್ತಾರೆ, ಮನೆ ಬಿಟ್ಟು ಹೋದಾಗ ಮಿಸ್ಸಿಂಗ್ ಪ್ರಕರಣವೂ ಸಹ ಈ ಒಂದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅವಾಗ ಎರಡೂ ಕುಟುಂಬಸ್ಥರನ್ನ ಕರೆಸಿ ಇಲ್ಲಿ ಅಂದರೆ ರಾಜಿ ಪಂಚಾಯತಿ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು. ಪೊಲೀಸರ ಮಧ್ಯಸ್ಥಿಕೆ ಅದರ ಜೊತೆಗೆ ಇಲ್ಲಿ ಅಂತಾರೆ ತಹಸೀಲ್ದಾರ್ ಮುಖಾಂತರ ಒಂದು ಬಾಂಡ್ ಏನು ಬರೆಸ್ಕೊಳ್ಳುವಂತೂ ಸಹ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಅಂತಂದರೆ ಇವರಿಬ್ಬರು ಯಾವಾಗ ಮದುವೆ ಆಗ್ತಾರೆ, ಮದುವೆ ಆದಾಗ ಮಾನ್ಯ ಮತ್ತು ವಿವೇಕಾನಂದ ನಮ್ಮ ಈ ಜಿಲ್ಲೆನೇ ಬೇಡ ಅಂತೇಳಿ ಪಕ್ಕದ ಹಾವೇರಿ ಜಿಲ್ಲೆಗೆ ಹೋಗಿ ತಮ್ಮ ಸಂಸಾರವನ್ನು ಪ್ರಾರಂಭ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಅಂತಂದರೆ ಏನು ಧಾರವಾಡ ತಾಲೂಕಿನ ಒಂದು ಶಿವಳ್ಳಿ ಗ್ರಾಮದಲ್ಲಿ ಕೆಲವೊಂದಿಷ್ಟು ಜನ ಇಲ್ಲಿ ಅಂದರೆ ವಾಸವಿರ್ತಾರೆ. ಅಲ್ಲಿ ಸಹ ಇಲ್ಲಿ ಅಂದರೆ ತಲಾಶಿ ಮಾಡುವಂಥ ಕೆಲಸವನ್ನು ಈ ಏನು ಮಾನ್ಯಾಳಿದಲೆ ಅವರ ಕುಟುಂಬ ಇಲ್ಲಿ ಅಂದರೆ ತಲಾಶಿ ಮಾಡುವಂಥ ಕೆಲಸ ಮಾಡುತ್ತೆ. ಮತ್ತು ಈ ಸಂಬಂಧಪಟ್ಟಂಗೆ ಈ ಹಿಂದ್ಗಡೆ ನನಗೆ ಜೀವ ಭಯ ಇದೆ ಅಂತೇಳಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಒಂದು ಮೆಟ್ಟಲನ್ನು ಸಹ ಈ ವಿವೇಕಾನಂದ ಹತ್ತಾನೆ. ಆ ಒಂದು ಸಮಯದಲ್ಲಿ ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ಎರಡೂ ಕುಟುಂಬಸ್ಥರನ್ನ ಕರೆಸಿ ಮತ್ತು ಅದರ ಜೊತೆಗೆ ಇಲ್ಲಿ ಅಂದರೆ ಮಾನ್ಯಳ ತಂದೆ ತಾಯಿನ ಕರೆಸಿ ನಮಗೆ ಈ ಊರಿಗೇನಾದರೂ ಇಲ್ಲಿ ಅಂತಂದರೆ ನೇರವಾಗಿ ಇವ್ರಿಗೇನಾದರೂ ಆದರೆ ನೀವೇ ಮನೆ ಹಾಕ್ತೀರಾ ಅನ್ನೋ ಮಟ್ಟಿಗೆ ಇಲ್ಲಿ ಅಂತಂದರೆ ಒಂದು ಭಯವನ್ನು ಮತ್ತು ಇಲ್ಲಿ ಅಂತಾರೆ ಅವರೆಲ್ಲರ ನಡುವೆ ಇಲ್ಲಿ ಅಂದರೆ ಒಂದು ರಾಜ್ಯ ಸಂಧಾನ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು. ಆದರೆ ಆ ಯಾವ ಮಟ್ಟಿಗೆ ಇಲ್ಲಿ ಅಂತರ್ಜಾತಿ ಅನ್ನೋದು ಬಂತು ಅಂದರೆ ಇಲ್ಲಿ ಒಂದು ಕಡೆ ಅಂದರೆ ಹುಡುಗಿ ನೋಡಿದಾಗ ಇಲ್ಲಿ ಅಂದರೆ ಲಿಂಗಾಯತ ಮಾನ್ಯ ಲಿಂಗಾಯತಳು ಮತ್ತು ಈತ ವಿವೇಕಾನಂದನೇ ಎಸ್ ಇವರಿಬ್ಬರ ನಡುವೆ ಅಂತರ್ಜಾತಿ ವಿವಾಹ ಆಯ್ತು. ಒಂದೇ ಒಂದು ಕಾರಣ ಮತ್ತು ಇದರಲ್ಲಿ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಇಲ್ಲಿ ಅಂದರೆ ಮಾನ್ಯಳನ್ನು ಕತ್ತಿಸಿಳುವಂಥ ಕೆಲಸವನ್ನು ಅವರ ತಂದೆ ಮಾಡಿದ್ದಾನೆ. ದಸರಥ್. ಎಸ್, ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.